Welcome back to Bhavadnanantara, my dear friends. Let's float in the ocean of knowledge. In today's class, we will continue the daily DI, that is data interpretation part. ಎರಡನೇ ಪ್ರಾಬ್ಲಮ್ನ ಇವತ್ತು ಡಿಸ್ಕಷನ್ ಮಾಡೋಣ ಅಂತ. ಮೊದಲೇ ಹೇಳಿದವರೆಗೆ ಡಾಟಾ ಇಂಟರ್ಪ್ರಿಟೇಷನ್ ಟು ಡೈಲಿ ಡಿ ಐ ಸೆಕೆಂಡ್ ಎರಡನೇ ವಿಡಿಯೋ ಆಗಿರುತ್ತೆ. ಸೊ ಸೆಕೆಂಡ್ ಅಂತ ಬರಿತಾ ಇದ್ದೀನಿ. ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಟ್ಯಾಬ್ಯುಲರ್ ಫಾರ್ಮ್ನಲ್ಲಿರುವಂಥ ಡಾಟಾನ ನಾನು ತಗೋತಾ ಇದ್ದೀನಿ. ಸೊ ಟೇಬಲ್ ಕೊಟ್ಟಿದ್ದಾರೆ. ಸ್ಟಡಿ ದ ಫಾಲೋಯಿಂಗ್ ಟೇಬಲ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ 6 to 10. 6ರಿಂದ 10ರವರೆಗಿರುವಂಥ ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ಇಟ್ ಕನ್ಸಿಸ್ಟ್ ಆಫ್ ಡಾಟಾ ಆನ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ ಫ್ರಮ್ ದಿ 5 ಸ್ಕೂಲ್. 5 ಸ್ಕೂಲ್ನಲ್ಲಿ ಅಪಿಯರ್ ಆದಂಥ ಬೋರ್ಡ್ ಎಕ್ಸಾಮ್ಗೆ ಅಪಿಯರ್ ಆದಂಥ ಸ್ಟೂಡೆಂಟ್ಸ್ ನಂಬರ್ ಕೊಟ್ಟಿದ್ದಾರೆ. ಫ್ರಮ್ 2004 to 2008. 2004ಲಿಂದ 2008ನಲ್ಲಿ ಎಷ್ಟು ಜನ ಅಪಿಯರ್ ಆಗಿದ್ದಾರೆ. ಫ್ರಮ್ ಎ, ಫ್ರಮ್ ಬಿ, ಫ್ರಮ್ ಸಿ, ಫ್ರಮ್ ಡಿ, ಫ್ರಮ್ ಇ, ಹೀಗೆ ಹೈಸ್ಕೂಲಿನ ಡಾಟಾನ ಇಲ್ಲಿ ನಮಗೆ ಪ್ರೊವೈಡ್ ಮಾಡಲಾಗಿದೆ. ಒಂದೇ ಕ್ವಶನ್ ನೋಡೋಣಂತ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ ಫ್ರಮ್ ದಿ ಸ್ಕೂಲ್ ಇ. ಸ್ಕೂಲ್ ಇಲಿಂದ ಅಪಿಯರ್ ಆದಂಥ ನಂಬರ್ ಆಫ್ ಸ್ಟೂಡೆಂಟ್ಸು ಇನ್ 2004 ಅಂದರೆ 2004ನಲ್ಲಿ ಅಪಿಯರ್ ಆದಂಥ ಸ್ಟೂಡೆಂಟ್ಸ್ ಈಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಆಫ್ ಟೋಟಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್ ಹೂ ಅಪಿಯರ್ ಫ್ರಮ್ ಆಲ್ ದ ಸ್ಕೂಲ್ ಟುಗೆದರ್ ಇನ್ ದ್ಯಾಟ್ ಇಯರ್. 2004ನಲ್ಲಿ ಎಲ್ಲ ಸ್ಕೂಲ್ನ ಹಿಡಿದ್ಬಿಟ್ಟು ಎಲ್ಲ ಸ್ಕೂಲದ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿಬಿಟ್ಟು ಈ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್ಗೆ ಆಗುತ್ತೆ ಅನ್ನೋದನ್ನು ಹೇಳ್ಕೊಡ್ಬೇಕಾಗತ್ತೆ. ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ನೋಡೋಣಂತೆ. ಫಸ್ಟ್ ಅಷ್ಟು ವ್ಯಾಲ್ಯೂಸ್ನ ಕೂಡಿಸ್ಬೇಕಾಗತ್ತೆ. ಯಾಕಪ್ಪ ಅಂದರೆ ಅಷ್ಟು ವ್ಯಾಲ್ಯೂಸ್ನ ಕೂಡಿಸಿದಾಗ ಮಾತ್ರ ನನಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಕಂಡುಹಿಡಿಯೋಕ್ಕಾಗತ್ತೆ. 650 ಪ್ಲಸ್ 760 ಪ್ಲಸ್ 820 ಪ್ಲಸ್ 800 ಪ್ಲಸ್ 720. ಈ 20ನ ಇದ್ರಾಗ ಹಾಕಿಬಿಡೋಣಂತೆ. 800 ಆಗಿಬಿಡುತ್ತೆ. 8 1 8 8 14 8 24 2400 ಆಯಿತು. ಪ್ಲಸ್ 650 ಅಂದರೆ 3050 ಆಯಿತು. 3050 ಆಯಿತು. ಪ್ಲಸ್ 760 3810 ಆಯಿತು. ಟೋಟಲ್ ವ್ಯಾಲ್ಯೂ ಅದಷ್ಟು ಕೂಡಿಸಿದ್ರೆ ಬರುವಂಥ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 3810. ಇಲ್ಲಿ ಮಾಡಿ ನೋಡಿ ಬೇಕಾದ್ರೆ 0 ಬರುತ್ತೆ. 8 2 10 10 21 ಆಯಿತು. 2 ಕೈಲ 1 ಕೈಲ 1 ಬರಿತೀನಿ ಇಲ್ಲಿ. 2 ಕೈಲ ಕೊಟ್ಟೆ ಅಂತ ಇಟ್ಕೊಳ್ಳಿ. 2 6 8 8 3 24 24 7 31 31 7 38 3810 ಬರುತ್ತೆ. ಓಕೆ, ಈಗ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕಾಗಿರುತ್ತೆ. ನಾನು 3810 100% ಅಂತ ಕನ್ಸಿಡರ್ ಮಾಡಿದರೆ ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ ಆದಂಥದ್ದು. ಅದರಲ್ಲಿ 780 ಎಷ್ಟು ಪರ್ಸೆಂಟಿಗೆ ಸಮ ಆಗುತ್ತೆ ಅನ್ನೋದನ್ನು ನಾನು ಕಂಡುಹಿಡಿಬೇಕಾಗಿರುತ್ತೆ. 780 ಇಂಟು 100 ಡಿವೈಡೆಡ್ ಬೈ 3810 ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಲ್ಲ. ಇದನ್ನ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಇದನ್ನ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 3810 ಹಚ್ಚಿಬಿಟ್ರೆ ಮುಗಿದೋಯ್ತು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೋದು ನಾವು ಇಲ್ಲಿ. ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ ಓಕೆ. ನೋಡಿ ಈ 0 ಹೋಯಿತು, ಈ 0 ಹೋಯಿತು. 7800 ಉಳಿಯುತ್ತೆ. ಇಲ್ಲಿ ನಮಗೆ 381 ಅಂತ ಇದೆ. ನಾನು ಅಪ್ರಾಕ್ಸಿಮೇಟ್ಲಿ ಏನು ಮಾಡಿಬಿಡ್ತೀನಿಪ್ಪ ಅಂತಂದರೆ 80 ಅಂತ ತೊಗೊಂಡ್ಬಿಡ್ತೀನಿ. 81 ಕೈ ಬಿಡೋಣಂತೆ ಸದ್ಯಕ್ಕೆ. 3080 ಅಂತ ಕನ್ಸಿಡರ್ ಮಾಡಿದರೆ 10 ತೆಗೆದು 38 ಅಂತ ಕನ್ಸಿಡರ್ ಮಾಡೋಣ. 2 ಮಲ್ಟಿಪ್ಲಿಕೇಶನ್ ಮಾಡಿ 2 8 16 ಆಗುತ್ತೆ. 2 3 6 1 7 76 ಆಯಿತು. ನನಗೆ ಬೇಕಾಗಿರೋದು 78 ವ್ಯಾಲ್ಯೂ. ಹೌದಾ? 2 ಅಂಕರು ನನಗೆ ಕಂಪಲ್ಸರಿ ಸಿಗ್ತಿಲ್ಲ. ಅಂದರೆ 7800 ಮಾಡಬೇಕಾದ್ರೆ ನಾನು ಇಲ್ಲಿ ಡಿವೈಡ್ ಮಾಡಬೇಕಾದ್ರೆ 381ಲೇ ಡಿವೈಡ್ ಮಾಡಿದರೆ 2 ಅಂತ ಬರುತ್ತೆ ಇಲ್ಲಿ. ಸೊ 2 1 2 2 8 16 2 3 6 1 7 762 ಬಂತು. ಇಲ್ಲಿ 8 ಹತ್ರ 2 ಕಳೆದ್ರೆ 8. ಅದು 8 ಕಡೆ ಹಚ್ಬೇಕಿತ್ತು ನಾನು ಅದನ್ನ. ಸೊ ಬಟನ್ ಸಿಗಲ್ತಲ್ಲ. ಈ 8ನ ಇಲ್ಲಿ ಹಚ್ಚಬೇಕಿತ್ತು, ಅಲ್ಲಿ ಹಚ್ಚಿದ್ದೆ, ಸಾರಿ. ಆಮೇಲೆ 1 ಕೈಲಾಗೋ 2 1 180. ಈಗ ಇದರಲ್ಲಿ ಅಂಕರು ವ್ಯಾಲ್ಯೂ ಹೋಗಲ್ಲ.
ಸೊ ನಾನು ಇಲ್ಲಿ 0 ಕೊಟ್ಬಿಟ್ಟು 0 ತೊಗೋಬೇಕಾಗತ್ತೆ. ಹೌದಾ? ಇದು 0 ಇಲ್ಲಿ ತಿಳಿಸ್ಕೋಬೇಕಾದ್ರೆ ಈ 0 ಕೊಟ್ಟು ಇಲ್ಲಿ 0 ತೊಗೋಬೇಕಾಗತ್ತೆ. ಅಪ್ರಾಕ್ಸಿಮೇಟ್ಲಿ 20% ಬಂದಾಯಿತು ನನಗೀಗ ಆನ್ಸರ್. ಹೀಗೆ ನಾವು ಪರ್ಸೆಂಟೇಜ್ನ ಕಂಡುಹಿಡಿಬೋದು. ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ಆಫ್ ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ಡ್ ಫ್ರಮ್ ದಿ ಆಲ್ ಸ್ಕೂಲ್ ಟುಗೆದರ್. ಇದನ್ನ ಇನ್ನೊಂದು ಥರ ಮಾಡ್ಬೋದು. ನಾ ಏನಪ್ಪ ಅಂತಂದರೆ 380 ಕನ್ಸಿಡರ್ ಮಾಡಿದರೆ 380 ಆಲ್ಮೋಸ್ಟ್ ಡಬಲ್ ಆಗಿಬಿಡುತ್ತೆ ಇದು. ಹೌದಾ? 720, 780, 760 ಅಪ್ರಾಕ್ಸಿಮೇಟ್ಲಿ ಬಂದುಬಿಡುತ್ತೆ. ಆಮೇಲೆ ಅದನ್ನು 0.5 ಇಂಟು ಮಾಡ್ಕೊತ ಹೋದ್ನಿಪ್ಪ ಅಂತಂದರೆ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು 20 ಅಪ್ರಾಕ್ಸಿಮೇಟ್ಲಿ 7,800 ಅಂತ ಕನ್ಸಿಡರ್ ಮಾಡಿಬಿಟ್ರೆ ಇದು 3,380 20 ಪಟ್ ಆಗುತ್ತೆ. ಅಂದರೆ 20ರಲ್ಲೇ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಇಷ್ಟು ಬರುತ್ತೆ. ಹೌದಾ? 25ರಲ್ಲೇ ಮಾಡಿದರೆ ಭಾಳಷ್ಟು ಮ್ಯಾಗ ಹೋಗಿಬಿಡುತ್ತೆ. ಯಾಕಂದರೆ ಮತ್ತು ಎಷ್ಟು 8,000 ಚಿಲ್ಲರೆ ಬರುತ್ತೆ. ಹೀಗೆ ನಾವು ಒಂದು ಅಸಂಪ್ಷನ್ ಮಾಡಿಬಿಟ್ಟು 20%ಅನ್ನು ಚೂಸ್ ಮಾಡ್ಬೋದಿತ್ತು. ನೆಕ್ಸ್ಟ್, ವಾಟ್ ಈಸ್ ದ ಎವರೇಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ ಫ್ರಮ್ ಸ್ಕೂಲ್ ಬಿ ಫಾರ್ ಆಲ್ ದ ಇಯರ್? ಸ್ಕೂಲ್ ಬಿಯಲ್ಲಿ ವಾಟ್ ಈಸ್ ದ ಎವರೇಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ ಫ್ರಮ್ ಸ್ಕೂಲ್ ಬಿ? ಸ್ಕೂಲ್ ಬಿಯಲ್ಲಿ ವಾಟ್ ಈಸ್ ದ ಎವರೇಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ಡ್? ಎವರೇಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಬರುತ್ತೆ ಎಲ್ಲ ಇಯರ್ಸ್ದು ಅಂತ ಕೇಳಿದ್ದಾರೆ. ಹೌದಾ? ಎವರೇಜ್ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಭಾಳಷ್ಟು ಹೆಲ್ಪ್ ಆಗುತ್ತೆ. ನಾನು ನಿನ್ನೆ ಹೇಳ್ಕೊಟ್ಟಂಥ ಟ್ರಿಕ್. ಯಾಕಪ್ಪ ಅಂದರೆ 700, 800 ದೊಡ್ಡ ದೊಡ್ಡ ವ್ಯಾಲ್ಯೂಸ್ ಇದೆ. ಅದಕ್ಕೆ ಅಷ್ಟು ವ್ಯಾಲ್ಯೂಸ್ನ ಬರ್ಕೋತಾ ಇದ್ದೀನಿ ಫಸ್ಟು. ಈಗ ಒಂದು ಅಸ್ಯೂಮ್ಡ್ ಮೀನ್ನ ಕಂಡುಹಿಡ್ಕೊಂಡ್ಬಿಡೋಣಂತೆ, ಎವರೇಜ್ನ ಅಸಂಪ್ಷನ್ ಮಾಡಿಬಿಡೋಣಂತೆ. ಇಲ್ಲೆಲ್ಲ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ? 8 or not 8, 7, 87, 8, 18. ಈ ವ್ಯಾಲ್ಯೂಸ್ನಲ್ಲಿ ಏನು ಅನ್ನಿಸ್ತೈತೆ ನಿಮಗೆ ಅಂತಂದರೆ ಒಂದು 800 ವ್ಯಾಲ್ಯೂಸ್ ಬರ್ಬೋದು. 800 ಬರ್ಬೋದು ಅನ್ನಿಸ್ಬಿಡುತ್ತೆ. ಹೌದಾ? ಅಪ್ರಾಕ್ಸಿಮೇಟ್ಲಿ 800 ಬರ್ಬೋದು. ಸೊ ಇದನ್ನು ಲೆಸ್ ಮಾಡಿದರೆ 800, 760 ಮೈನಸ್ 800 40 ಮೈನಸ್ ಆಗುತ್ತೆ. ಹಾಗೆ 740 ಮೈನಸ್ 800 ಮೈನಸ್ 60, 820 ಮೈನಸ್ 800 ಪ್ಲಸ್ 20. ಹಾಗೆ 800 ಪ್ಲಸ್ ಅಂದರೆ 880 ಮೈನಸ್ 800 ಪ್ಲಸ್ 80 ಆಗುತ್ತೆ. ಹಾಗೆ 840 ಮೈನಸ್ 800 40 ಆಗುತ್ತೆ ಪ್ಲಸ್ 40. ಈ 40 ಕ್ಯಾನ್ಸಲ್ ಆಯಿತು ನಮಗೆ. ಇಲ್ಲ, ನಮಗೀಗ 60 ಮೈನಸ್ 60ಅಲ್ಲಿ ಪ್ಲಸ್ 80 ತೆಗೆದ್ರೆ ಪ್ಲಸ್ 20 ಉಳಿಯುತ್ತೆ. ಅಂದರೆ ಟೋಟಲ್ ನಂಗೆ ಉಳಿದಿರೋದು ಎಷ್ಟಪ್ಪ ಅಂತಂದರೆ ಪ್ಲಸ್ 40 ಅಷ್ಟೇ. ಹೌದಾ? ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದ್ದಾವೆ? 5 ಇದ್ದಾವೆ. 5 ಒಂದಲೇ 5 8 40 ಆಗುತ್ತೆ. ಸೊ 800ಗೆ ಪ್ಲಸ್ 8 ಕೂಡಿಸ್ಬಿಟ್ರೆ ನನಗೆ ಎವರೇಜ್ ವ್ಯಾಲ್ಯೂ ಸಿಗ್ಬಿಡುತ್ತೆ 808. ಓಕೆ, ನೆಕ್ಸ್ಟ್ ಕ್ವಶನ್. The number of students who appeared in 2006 from all school. Number of students who appeared in 2006. 2006ನಲ್ಲಿ ನಂಬರ್ ಆದಂಥ ಅಪಿಯರ್ ಆದಂಥ ಸ್ಕೂಲ್ ಎಲಿಂದ ಅಪಿಯರ್ ಆದಂಥ ಸ್ಟೂಡೆಂಟ್ಸ್ ಫ್ರಮ್ ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ ಫ್ರಮ್ ದಿ ಸ್ಕೂಲ್ ಎ ಫಾರ್ ಆಲ್ ದ ಇಯರ್ಸ್. ಅಷ್ಟು ಇಯರ್ಸ್ದು ಕೂಡಿಸ್ಕೊಂಡ್ರೆ 2006ಅಲ್ಲಿ ಅಪಿಯರ್ ಆದಂಥ ಸ್ಟೂಡೆಂಟ್ಸ್ ಪರ್ಸೆಂಟೇಜ್ ಅಷ್ಟಾಗತ್ತೆ ಅಂತ ಕೇಳಿದ್ದಾರೆ. ಮತ್ತು ನಾವೇನು ಮಾಡಬೇಕು? ಅಷ್ಟು ವ್ಯಾಲ್ಯೂಸ್ನ ಕೂಡಿಸ್ಬೇಕು. ಇಲ್ಲಿ 650, 700, 800, 750, 850. ಓಕೆ, ಈ 50ನ ಇದರಲ್ಲಿ ಹಾಕಿಬಿಡೋಣಂತೆ. 3 700 ಆಗಿಬಿಡ್ತವೆ. 7 7 7 3 21, 21 8 29, 29 8 37, 3750 ಆಯಿತು ಟೋಟಲ್ ವ್ಯಾಲ್ಯೂ. 3750 ಇದೇನು ರಿಪ್ರೆಸೆಂಟ್ ಮಾಡುತ್ತಪ್ಪ ಅಂತಂದರೆ 100%ನ ರಿಪ್ರೆಸೆಂಟ್ ಮಾಡುತ್ತೆ. 3750 100%ನ ರಿಪ್ರೆಸೆಂಟ್ ಮಾಡಿದರೆ ನಮಗೆ 800 ಎಷ್ಟು ವ್ಯಾಲ್ಯೂನ ರಿಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 800 ಇಂಟು 100 ಡಿವೈಡೆಡ್ ಬೈ 3750. ಈಗ ಅಪ್ರಾಕ್ಸಿಮೇಟ್ಲಾಗಿ ಮಾಡ್ಬೋದಾ ನಾವು? ಅದನ್ನ ನೋಡ್ಕೊಳ್ಳಿ. 3750 ಇದ್ದಿದ್ದನ್ನ ಏನು ಮಾಡ್ಕೊಂಡಿದ್ದೀನಿ, ಈಗ 375 ಮಾಡ್ಕೊಂಡಿದ್ದೀನಿ. ಅದನ್ನು 8000ಗೆ ಅಪ್ರಾಕ್ಸಿಮೇಟ್ ಮಾಡ್ಕೋಬೇಕಪ್ಪ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಏನಾಗುತ್ತೆ, 3 ಡಬಲ್ ಮಾಡಿದ್ರೆ 600 750 ಬಂದ್ಬಿಡುತ್ತೆ. 750
ಸೊ ಡಬಲ್ಗಿಂತ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು ನಾನಿಲ್ಲಿ 750 ಅಪ್ರಾಕ್ಸಿಮೇಟ್ಲಿ ಈ ವ್ಯಾಲ್ಯೂರ ಬರುತ್ತೆ, ಈ ವ್ಯಾಲ್ಯೂರ ಬರುತ್ತೆ. ಸೊ ರಿಸ್ಕ್ ತೊಗೊಳ್ಳೋದು ಬೇಡ. ಹಿಂಗಿದ್ದಾಗ ಏನು ಮಾಡಿಬಿಡೋಣಪ್ಪ ಅಂತಂದರೆ ಡಿವೈಡ್ ಮಾಡಿಬಿಡೋಣಂತ. ಏನು ಮಾಡಬೇಕು, ಒಂದು ಹಚ್ಕೊಂಡ್ಬಿಡೋದು ಎಲ್ಲಾರ ಸೈಡ್ 8000 ಡಿವೈಡೆಡ್ ಬೈ 375. ಎರಡರಲ್ಲಿ ಅಂಕರು ಹೋಗುತ್ತೆ ಗ್ಯಾರಂಟಿ, ಅದಂಕರು ಕಟ್ಟಿಟ್ಬಿಟ್ಟು. ಯಾಕಪ್ಪ ಅಂದ್ರೆ ನಮಗೆ ಎರಡೇ ಆಪ್ಷನ್ ಇರೋದು. 2 5 10, 2 ಇಲ್ಲಿ 10, 2 7 14, 1 15 ಆಗುತ್ತೆ. 2 3 6 1 7, 750. ಆಲ್ರೆಡಿ ಗೊತ್ತಿತ್ತು ನಮಗೆ, ಆದರೂ ಕೂಡ ಹೇಳಿದೆ 500 ಆಯಿತು. ಆಮೇಲೆ 2 375 ಇಂಟು 2 ಮಾಡಿಬಿಟ್ನಿಪ್ಪ ಅಂತಂದ್ರೆ ಅದು 600 ಮ್ಯಾಗ ಹೋಗುತ್ತೆ, 750 ಬರುತ್ತೆ. ಸೊ ಒಂದರಲ್ಲೇ ಮಾಡ್ತಾಯಿದ್ದೀನಿ ಇಲ್ಲಿ. ಬಂತಲ್ಲ ಆನ್ಸರ್. ಮತ್ತೇನು ಹತ್ತಿರ 5 ಕಳೆದ್ರೆ 5 ಬರುತ್ತೆ, 5 ಬರುತ್ತೆ. ಹತ್ತಿರ 5 ಕಳೆದ್ರೆ 5. ಆಮೇಲೆ ಒಂದು ಕೈಲ ಕೊಟ್ಟರೆ ಹತ್ತಿರ 8 ಕಳೆದ್ರೆ 2, 5 4 ಕಳೆದ್ರೆ 1, 0 ತೊಗೋತಿದ್ದೀನಿ ಮ್ಯಾಗಿಂದ. 0 ಇಲ್ಲಲ್ಲ, ಇಲ್ಲಿ ಪಾಯಿಂಟ್ ಕೊಟ್ಟು 0 ತೊಗೋತಾ ಇದ್ದೀನಿ. ಆಗ ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಹೋಗುತ್ತಪ್ಪ ಅಂದರೆ 3 3 4 ಅಂಕರು ಹೋಗೋಕ್ಕೆ ಸಾಧ್ಯ ಇಲ್ಲ. ಇದೇ ಆನ್ಸರ್ ಆಗಿಬಿಡುತ್ತೆ. 3 3 ಹೋಗಬೇಕು. 9 3 5 15. ಟೈಮ್ನ ವೇಸ್ಟ್ ಮಾಡ್ತಿದ್ದೀನಿ ಅನಿಸ್ತಾ ಇದೆ. 3 7 21 1 22, 3 3 9 1 9 2 11. ಸೊ ಲೆಸ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಏನು ಬರುತ್ತಪ್ಪ ನಮಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ. ಅವರು ಅಪ್ರಾಕ್ಸ್ ವ್ಯಾಲ್ಯೂನ ಕೇಳಿರ್ತಾರೆ ಅನ್ಕೊತಿದ್ದೀನಿ. ಇಲ್ಲ, ಆ್ಯಕ್ಯುರೇಟ್ ವ್ಯಾಲ್ಯೂ ಕೇಳಿದರೆ ಆ್ಯಕ್ಯುರೇಟ್ ವ್ಯಾಲ್ಯೂ 3 ಅಂತ ಬರ್ಕೊಂತ ಹೋಗುತ್ತೆ. ಇನ್ನು ಮುಂದದು ಈಗ ಲೆಸ್ ಮಾಡಿದ್ರು ಅಷ್ಟೇ ಉಳಿಬೋದು ಮೇ ಬಿ. 10 5 ಕಳೆದ್ರೆ 5, ಆಮೇಲೆ 5 3 ಕಳೆದ್ರೆ 2, 5 3 ಕಳೆದ್ರೆ 2, 2 1 ಕಳೆದ್ರೆ 1. ಆಮೇಲೆ ಮತ್ತು ಏನಾಗುತ್ತಪ್ಪ ಅಂತಂದರೆ 0 ಕೊಡಬೇಕಾಗತ್ತೆ, ಮತ್ತು 3 ಹೋಗುತ್ತೆ, ಮತ್ತು ಇಷ್ಟೇ ಬರುತ್ತೆ. ಸೊ 3 ಬರ್ಕೊಂತ ಹೋಗುತ್ತೆ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ಡ್ ಇನ್ 2004 ಆ್ಯಂಡ್ 2005. 2004 ಮತ್ತು 2005ನಲ್ಲಿ ಅಪಿಯರ್ ಆದಂಥ ಹುಡುಗರು ಅಂದರೆ ಸ್ಟೂಡೆಂಟ್ಸು ಫ್ರಮ್ ಸ್ಕೂಲ್ ಆ್ಯಂಡ್ ಸ್ಕೂಲ್ ಡಿ, ಸ್ಕೂಲ್ ಸಿ ಆ್ಯಂಡ್ ಸ್ಕೂಲ್ ಡಿ. ಸ್ಕೂಲ್ ಡಿ ಮತ್ತು ಸ್ಕೂಲ್ ಸಿಯಲ್ಲಿ 2004 ಮತ್ತು 2005ನಲ್ಲಿ ಅಪಿಯರ್ ಆದಂಥ ಸ್ಟೂಡೆಂಟ್ಸದ್ದು ರೇಷಿಯೋ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. 2004ನಲ್ಲಿ 2004 ಮತ್ತು 2005ನಲ್ಲಿ ಸಿನಲ್ಲಿ ಎಷ್ಟೆಷ್ಟು ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದಾರೆ ಇವೆರಡು ಕೂಡಿಸ್ಬೇಕು. ಇಲ್ಲಿ ಎಷ್ಟಾಗುತ್ತೆ? 16 8 16 1600 ಪ್ಲಸ್ 60 20 80, 1680 ಈ ಸ್ಕೂಲಿಂದ. ಹಾಗೆ ಸ್ಕೂಲ್ ಡಿನಲ್ಲಿ ಎಷ್ಟಾಗಿದ್ದಾರೆ ನೋಡಿ 2004 ಮತ್ತು 2005ನಲ್ಲಿ 8 8 16 ಮೈನಸ್ 20 ಅಂದರೆ 1580 ಅಪಿಯರ್ ಆದಂಥ ಸ್ಟೂಡೆಂಟ್ಸ್. ಎರಡರಲ್ಲಿ ಅಂಕರು ಹೋಗುತ್ತೆ ಆಬ್ವಿಯಸ್ಲಿ. ಡಿವಿಷನ್ ರೂಲ್ಸ್ ಗೊತ್ತಿದ್ರೆ ಮಾಡ್ಬೋದು, ಅಥವಾ ಎರಡರಲ್ಲಿನೂ ಡಿವೈಡ್ ಮಾಡ್ಕೊತ ಹೋಗ್ಬಿಟ್ರಿ. 2 8 16 2 4 8, 2 7 14 2 9 18 ಬಂತಲ್ಲ ಆನ್ಸರ್. ಮತ್ತೇನೈತಿ ಇದರಲ್ಲಿ? ಹೌದಾ? ಓಕೆ, ನೆಕ್ಸ್ಟ್. What is the average number of students who appear from the given school in 2007? Yes, easy question la. What is the average number of students who appear from the given school in 2007? 2007 ನಲ್ಲಿ 5 ಸ್ಕೂಲದ ಸ್ಟೂಡೆಂಟ್ಸು ಎವರೇಜ್ನ ಕಂಡುಹಿಡಿದ್ಬಿಟ್ರೆ ಮುಗಿದೋಯ್ತು. What is the average number of students from 2007 in the given school? 750 ಬರ್ಕೋತಾ ಇದ್ದೀನಿ ಅಷ್ಟು ವ್ಯಾಲ್ಯೂನ. ನೀವು ಡೈರೆಕ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ಬಂದರೆ ಮೈಂಡ್ ಕ್ಯಾಲ್ಕುಲೇಷನ್ನು ಮಾಡಿಬಿಡ್ಬೋದು, ಅಥವಾ ಹೆಂಗೆ ಮಾಡ್ಬೋದಪ್ಪ ಅಂತಂದರೆ ಎವರೇಜ್ನ ಫೈಂಡ್ ಔಟ್ ಮಾಡ್ಕೋಬೇಕಲ್ಲ. ನಾನೀಗ 800 ಅಂತ ಎವರೇಜ್ ತೊಗೊಂಡ್ಬಿಡ್ತಿದ್ದೀನಿ. 800ಕ್ಕೆ 750 ಎಷ್ಟು ಲೆಸ್ ಇದೆ? ಇನ್ನು 50 ಇದೆ. 800ಕ್ಕೆ 80 ಹೆಚ್ಚಿಗೆ ಇದೆ. 800ಕ್ಕೆ 920 120 ಹೆಚ್ಚಿಗೆ ಇದೆ. 800ಕ್ಕೆ 40 ಹೆಚ್ಚಿಗೆ ಇದೆ. 800ಕ್ಕೆ 10 ಕಡಿಮೆ ಇದೆ, ಅಂದರೆ 790 ಇದೆ. ಹೌದಾ? ಹೀಗೆ ಬರ್ಕೊಂಡ್ಬಿಡ್ಬೇಕು. 60 ಆಯ್ತಿದ್ದು. ಇನ್ನು 850 ತೊಗೊಂಡಿದ್ರೆ ಭಾಳ ಈಸಿ ಆಗ್ತಿತ್ತು. 850 ತೊಗೊಂಡು ಮಾಡಿಬಿಡೋಣಂತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ 800ಕ್ಕಿಂತ ಒಳಗಿರುವಂಥ ವ್ಯಾಲ್ಯೂಸ್ ಯಾವ ಇಲ್ಲೇ ಇಲ್ಲ. ಸೊ 850 ತೊಗೋತಿದ್ದೀನಿ. 100 ಮೈನಸ್ ಆಗುತ್ತೆ. 850 ಅಂತ ತೊಗೊಂಡಿದ್ದೀನಿ. ಸೊ 30 ಹೆಚ್ಚಿಗೆ ಆಗುತ್ತೆ.
850 ಅಂತ ತೊಗೊಂಡಿದ್ದೀನಿ, 70 ಹೆಚ್ಚಿಗೆ ಆಗುತ್ತೆ. 850 ಅಂತ ತೊಗೊಂಡಿದ್ದೀನಿ, 10 ಹೆಚ್ಚಿಗೆ 10 ಕಡಿಮೆ ಆಗುತ್ತೆ. 850 ಅಂತ ತೊಗೊಂಡಿದ್ದೀನಿ, 60 ಕಡಿಮೆ ಆಗುತ್ತೆ. ಸೊ ನೋಡಿ ಇಲ್ಲಿ ಈಗ -100 ಇದು 100 ಕ್ಯಾನ್ಸಲ್ ಆಗಿಬಿಡ್ತು. ಈಗ -70 ಉಳಿತು ನನಗಿಲ್ಲೇ. 850 ಅಂತ ತೊಗೊಂಡಿದ್ದೀನಿ, ನೆನಪಿರಲಿ 850 ಅಂತ ತೊಗೊಂಡಿದ್ದೀನಿ. ಇಲ್ಲ ಅಥವಾ ಒಂದು ಕಡೆ ಬರೆದಿಟ್ಕೊಂಡ್ಬಿಡೋಣ ಅಂತ. 850 ಡಿವೈಡೆಡ್ ಬೈ 5. 5 1 5 20 ಆಯಿತು. 5 4 20 ಹೌದಾ? 5 1 5 5 4 20 14 ಆಯಿತು. ಅಂದರೆ 850ಕ್ಕೆ 14 ಕಡಿಮೆ ಇದೆ ನಮ್ಮ ಎವರೇಜ್. ಅಂದರೆ 10 4 ಕಳೆದ್ರೆ 6, 5ರಾಗ 2 ಕಳೆದ್ರೆ 3, 836 ಎವರೇಜ್. ಇಷ್ಟ ನಾವು ಡೈರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಇಷ್ಟೇ ಆಗುತ್ತೆ. ಏನು ಲೆಂದಿ ಆಗುತ್ತೆ, ಹೆಲ್ದಿ ಅಲ್ಲ ಅದು ಪ್ರಾಕ್ಟೀಸ್, ಅದು ಹೆಲ್ದಿ ಆಗಿರಲ್ಲ. ಸೊ ಆದಷ್ಟು ಏನು ಮಾಡಿ, ಟೈಮ್ನ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಪ್ಪ ಅಂತಂದರೆ ಸೆಕೆಂಡ್ ಪೇಪರ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಆನ್ಸರ್ನ ಮಾಡಬೇಕಾಗಿರುತ್ತೆ, ಅಲ್ಲಿ ಟೈಮ್ ಭಾಳ ಬೇಕಾಗುತ್ತೆ. ಫಸ್ಟ್ ಪೇಪರ್ನಲ್ಲಿ ನಾವು ಕ್ಯಾಲ್ಕುಲೇಷನ್ನಲ್ಲಿ ಟೈಮ್ನ ಲೆಸ್ ಮಾಡ್ಕೊಳ್ಳೋದ್ರಲ್ಲಿ ಭಾಳಷ್ಟು ಹೆಲ್ಪ್ ಆಗುತ್ತೆ ಮುಂದಿನ ಪೇಪರಿಗೆ, ಅಥವಾ ಫಸ್ಟ್ ಪೇಪರಿಗೂ ಹೆಲ್ಪ್ ಆಗುತ್ತೆ. ಅದು ನಾವು ಫಸ್ಟ್ ಪೇಪರ್ನ ಎಷ್ಟೊತ್ತಿದ್ರು 50 ಮಿನಿಟ್ ಅನ್ಕೊಳ್ದ 50 ಮಿನಿಟ್ಸ್ ಅಂದರೆ 1 ತಾಸಿನ ಒಳಗೆ ಮುಗಿಸ್ಬಿಡ್ಬೇಕು. ಅಂದರೆ ಸೆಕೆಂಡ್ ಪೇಪರ್ಗೆ ಹೆಲ್ಪ್ ಆಗಿರುತ್ತೆ ನಮ್ಮ ನೆಟ್ ಕ್ಲಿಯರ್ ಆಗಬೇಕಂದ್ರೆ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ DI ಪ್ರಾಬ್ಲಮ್ನ ನೋಡೋಣಂತೆ. ಸ್ಟೂಡೆಂಟ್ಸ್, ಯುವರ್ ಸಕ್ಸಸ್ ಈಸ್ ಅವರ್ ಮಿಷನ್. ವೆಲ್ಕಮ್ ಟು ಭವಜ್ಞಾನಂತರ, ವೇರ್ ಲರ್ನಿಂಗ್ ಈಸ್ ಆನ್ ಅಡ್ವೆಂಚರ್. ನಿಜವಾಗಿಯೂ ಒಂದು ಅಡ್ವೆಂಚರ್ ಆಗಿರುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.